ಸ್ನೇಹಿತರೆ, ನಾವಿವತ್ತು ಕರ್ನಾಟಕ ಸರ್ಕಾರದ ಈ ರಾಜ್ಯಪತ್ರ ವೆಬ್ಸೈಟ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ URL ಈ ರಾಜ್ಯಪತ್ರ .karnataka.gov.in. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ, ಕರ್ನಾಟಕ ಸರ್ಕಾರವು ತೆಗೆದುಕೊಂಡ ನಿರ್ಧಾರಗಳು ಮತ್ತೆ ಹೊರಡಿಸಿರುವಂತಹ ಮಸೂದೆಗಳು, ವಿಧೇಯಕಗಳು, ಉಪಚುನಾವಣೆಗಳು ಎಲ್ಲವೂ ಕೂಡ ರಾಜ್ಯಪತ್ರದಲ್ಲಿ ಅವರು ಹೊರಡಿಸ್ತಾರೆ. ಅದು ಹೊರಡಿಸಿರುವಂತಹ ಎಲ್ಲ ರಾಜ್ಯಪತ್ರಗಳನ್ನ ಇವತ್ತು ನಾವು ಈ ಈ ರಾಜ್ಯಪತ್ರ ವೆಬ್ಸೈಟ್ನಿಂದ ನೋಡೋಣ. ನೋಡಿ, ಇದ್ರ ಬಗ್ಗೆ ನೋಡ್ಬೇಕಂದ್ರೆ ಸುಮಾರು ಇದು ತನ್ನದೇ ಆದಂತಹ 155 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಒಂದು ರಾಜ್ಯಪತ್ರದ ಒಂದು ಇತಿಹಾಸ ಇದೆ. ಕರ್ನಾಟಕ ರಾಜ್ಯಪತ್ರವು 155 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ. ಮೊದಲ ಬಾರಿಗೆ ರಾಜ್ಯಪತ್ರವು 1866ರಲ್ಲಿ ಮೈಸೂರು ರಾಜ್ಯಪತ್ರವಾಗಿ ಪ್ರಕಟಿಸಲಾಯಿತು. ಅದಾದ ನಂತರ ಸ್ವತಂತ್ರ ಆದಾಗೆ ನವೆಂಬರ್ 1ನೇ ತಾರೀಕು 1973ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡ್ತಾರಲ್ಲ, ಆವಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕರ್ನಾಟಕ ರಾಜ್ಯಪತ್ರ ಅಂತ ಕರೀತಾರೆ. ಇದನ್ನ ನಾವು ಹೆಂಗಪ್ಪ ಉಪಯೋಗಿಸೋದು ಅಂತಂದ್ರೆ, ನೋಡಿ ಇಲ್ಲಿ ರಾಜ್ಯಪತ್ರಗಳಲ್ಲಿನ ಬೇಡಿಕೆಯ ವಿಷಯಗಳು, ಇಲಾಖೆವಾರು, ಸಂಸ್ಥೆವಾರು ಮತ್ತು ರಾಜ್ಯಪತ್ರವನ್ನು ಹುಡುಕುವುದಂದ್ರೆ ಇಲ್ಲಿ ನೀವು ಮಸೂದೆಗಳು ಮತ್ತು ವಿಧೇಯಕಗಳು, ಚುನಾವಣೆಗಳು, ಉಪಚುನಾವಣೆಗಳು ನಡೆದಿರುವಂತಹ ಮಾಹಿತಿ, ಭೂ ಸ್ವಾಧೀನ, ಮಾಸ್ಟರ್ ಪ್ಲಾನ್, ನೇಮಕಾತಿ ಅಧಿಸೂಚನೆ, ಸರ್ಕಾರದ ಅಧಿನಿಯಮಗಳು, ಮತ್ತೆ ಇದಕ್ಕೂ ಹೊರತುಪಡಿಸಿ ರಾಜ್ಯಕ್ಕೆ ಅನ್ವಯವಾಗುವ ಕೇಂದ್ರದ ವಿಧೇಯಕಗಳು ಮತ್ತು ಮಸೂದೆಗಳನ್ನು ನೋಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ ರಾಜ್ಯಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಇವಾಗ ರಾಜ್ಯಕ್ಕೆ ಅನ್ವಯವಾಗುವಂತ ಕೇಂದ್ರದ ಮಸೂದೆಗಳನ್ನು ನಾವಿಲ್ಲಿ ನೋಡಬಹುದು. ಇದಾದ ನಂತರ ನಮಗೆ ಹಳೆಯ ರಾಜ್ಯಪತ್ರಗಳು ಬೇಕಂತಂದ್ರೆ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಸೈಡಲ್ಲಿ ಹಳೆಯ ರಾಜ್ಯಪತ್ರಗಳಿಗಾಗಿ ಇಲ್ಲಿ ಭೇಟಿ ನೀಡಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸುಮಾರು 2003 ಸೆಪ್ಟೆಂಬರ್ 4ನೇ ತಾರೀಕಿಂದ ಹಿಡಿದು 2019 ಡಿಸೆಂಬರ್ 26ರವರೆಗಿನ ಇಷ್ಟು ರಾಜ್ಯಪತ್ರಗಳು, ರಾಜ್ಯ ಸರ್ಕಾರ ಹೊರಡಿಸಿದ ಎಲ್ಲ ರಾಜ್ಯಪತ್ರಗಳನ್ನು ನಾವು ಇಲ್ಲಿ ಡೈರೆಕ್ಟ್ ಆಗಿ ಡೇಟ್ ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ PDF ಫೈಲಲ್ಲಿ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಪ್ಲೇಲಿಸ್ಟ್ ಸರಣಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಲ್ಲಿಂದ ನೀವು ಈ ಇಲಾಖಾ ರಾಜ್ಯಪತ್ರಗಳನ್ನು ಹೆಂಗೆ ಹುಡುಕೋದು, ಮಸೂದೆಗಳು ಮತ್ತು ವಿಧೇಯಕಗಳು ನೋಡೋದು ಹೆಂಗೆ, ಚುನಾವಣೆಗಳು ಮತ್ತು ಉಪಚುನಾವಣೆಗಳು ನೋಡೋದು ಹೆಂಗೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೋಬಹುದು. ಸ್ನೇಹಿತರೆ, ಈ ರೀತಿಯಾಗಿ ನಾವು ಕರ್ನಾಟಕ ಈ ರಾಜ್ಯಪತ್ರ ವೆಬ್ಸೈಟ್ ಅನ್ನ ಉಪಯೋಗ ಪಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಡಿಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದ.